ದೂರದರ್ಶನ ಚಂದನ ವಾಹಿನಿಯ ನಲ್ಮೆಯ ವೀಕ್ಷಕರಿಗೆ ಕಡಬಗೆರೆ ಮುನಿರಾಜು ಮಾಡುವ ನಮಸ್ಕಾರ. ಗಾನಗರಡಿ ಇದು ಹಾಡು ಹಕ್ಕಿಗಳ ಭಾವಬಂಡಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮೊಂದಿಗೆ ಹಾಡೋದಕ್ಕೆ ಬಂದಿರುವಂಥ ವಿಶೇಷವಾದ ಗಾಯಕಿಯವರನ್ನ ಪರಿಚಯ ಮಾಡಿಕೊಡ್ತೀನಿ. ಬೇರೆ ಬೇರೆ ದೇಶಗಳಲ್ಲಿ ಹಾಡಿ ರಂಜಿಸಿ ಬರ್ತಾ ಇರುವಂಥ ಅಪರೂಪದ ನೆಚ್ಚಿನ ಗಾಯಕಿ ಸಿಂಚನ್ ದೀಕ್ಷಿತ್ರವರು. ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ ಅವರಿಗೆ ಸ್ವಾಗತ ಕೊಡೋಣ. ಸ್ವಾಗತ ನಿಮಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬನ್ನಿ ವೀಕ್ಷಕರೇ, ಮತ್ತೊಮ್ಮೆ ನಿಮಗೂ ಸ್ವಾಗತವನ್ನು ಕೋರ್ತಾ, ತಡ ಮಾಡೋದು ಯಾಕೆ, ಇಂಥ ಅದ್ಭುತವಾದ ಗಾಯಕಿ ನಮ್ಮ ಜೊತೆಯಲ್ಲಿ ಇರಬೇಕಾದ್ರೆ ಅವರ ಹಾಡುಗಳನ್ನು ಕೇಳಿ ಆನಂದಿಸೋಣ. ಸಿಂಚನ್ರವ್ರೆ, ಯಾವ ಗೀತೆಯನ್ನು ಹಾಡ್ತೀರಿ? ಸರ್, ಒಂದು ಹಾಡು ನಾವು ತುಂಬ ದಿವಸದಿಂದ ಹಾಡಬೇಕು ಅಂತ ಅದು ಪೋಸ್ಟ್ಪೋನ್ ಆಗ್ತಾನೆ ಇದೆ. ನಿಮ್ಮ ಜೊತೆ ಡುವೆಟ್ಟು ಒಂದು ದಿನ ಒಂದಿರುಳು ಕನಸಲ್ಲಿ ನಿಮ್ಮ ಜೊತೆ ಒಂದ್ಸಲಿ ಹಾಡಬೇಕು ಅಂತ ಒಂದು ಆಸೆ ಇದೆ. ಸೊ ಅದನ್ನ ನನಗೂ ಅದು ಖುಷಿ ಇದೆ, ಯಾಕೆಂದ್ರೆ ನಿಮ್ಮ ಜೊತೆ ಹಾಡಬೇಕು ಅಂತ ಹೇಳಿ. ಸರ್, ಆ ಹಾಡನ್ನು ಹಾಡೋಣ. ಖಂಡಿತ ಖಂಡಿತ. ಒಂದಿರುಳು ಕನಸಿನಲ್ಲಿ ನನ್ನವಳ ಕೇಳಿದೆನು, ತಲೆದೂಗಿ ಬರೆಗಳು ತೋಳು ಬೇಸೆ ಮಲ್ಲಿಗೆಯ ಎಂದನ್ನ ಕೇಳಲೇಕೆ ಎನ್ನ ರಸ ಸುಮ್ಮನಿರಿ ಎಂದಳಾಕೆ.
ಲಾ 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 ಲಾ. La 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 la. ನಿಮ್ಮೂರ ಬಂಡಿಯಲ್ಲಿ ನಮ್ಮೂರು ಬಿಟ್ಟಾಗ ಬಂಡಿ ಇಲ್ಲಿದೆ ತಗೊಂಡು ಹೋಗ್ಬಿಡ್ತೀರ ಹೌದು ಅಲ್ಲ ಅಂತೂ ಇಂತೂ ಹಾಡು ಹಾಡಿದ್ವಿ ಸರ್ ನಾವು ತುಂಬಾ ದಿವಸದಿಂದ ಅಲ್ವಾ ಪೆಂಡಿಂಗ್ ಹಾಡ್ಬೇಕು ಹಾಡ್ಬೇಕು ಅಂತ. ಅಂಡ್ ನಮ್ಮ ಅಶ್ವಥ್ ಅಶ್ವಥ್ ಸರ್ ಅವ್ರಿಗೆ ಸರ್ ನಾನು ಅವ್ರನ್ನ ಒಂದ್ಸಲಿ ನಾನೊಂದು ಇಂಟರ್ವ್ಯೂ ಮಾಡಿದಾಗ ಅವ್ರನ್ನ ಮೀಟ್ ಮಾಡಿದ್ದೆ. ಅವರೊಂದು ಇಂಟರ್ವ್ಯೂ ತಗೊಂಡಾಗ ಅವ್ರು ಅವಾಗ ಹೇಳಿದ್ರು ಭಾವಗೀತೆ, ಜನಪದ ಗೀತೆ, ರಂಗಗೀತೆ ಅಂದ್ರೆ ನಮ್ಮ ನಾನ್ ಫಿಲ್ಮಿ ಇದು ಒಂದು ಜವಾಬ್ದಾರಿ. ಹೌದು ಹೌದು. ದೋ ಇಟ್ ಇಸ್ ನಾಟ್ ಅದು ಅಟ್ರಾಕ್ಟಿವ್ ಇರಲ್ಲ, ಕಷ್ಟಪಡಬೇಕು ತುಂಬ ಕ್ಲಾಸಿಕಲ್ ಸಂಗೀತದ ಥರ. ಸೊ ಅದನ್ನ ನೀವು ಎಷ್ಟು ದಿನ ಅಳವಡಿಸ್ಕೊಂಡು ಹೋಗ್ತೀರಾ ಅಷ್ಟು ದಿನ ನೀವು ಫಿಲ್ಮಲ್ಲಿ ಬೆಳೆಯಕ್ಕೆ ಸಾಧ್ಯ ಅಂತ ಅವಾಗ ಹೇಳಿದ್ರು. ನೀವು ವರ್ಕ್ ಮಾಡಿದ್ದೀರಾ, ಯು ಹ್ಯಾವ್ ಮೆಟ್ ಹಿಮ್. ನಿಮ್ದು ಮೋಸ್ಟ್ ಮೆಮೊರಬಲ್ ಎಕ್ಸ್ಪೀರಿಯನ್ಸ್ ಅಶ್ವಥ್ ಸರ್ ಏನು ಸರ್? ಖಂಡಿತ. ನನಗೆ ಪ್ರಾರಂಭದಲ್ಲಿ ಒಂದು ಹಾಡು ಅವ್ರ ಕೈಲಿ ಹಾಡಿಸ್ಬೇಕಾಗಿತ್ತು, ಜನಪದ ಹಾಡು. ಸ್ಟುಡಿಯೋಗೆ ಕರೆದಿದ್ವಿ. ಯಾರ್ರೀ ಅದು, ಏನ್ರಿ ಅದು, ಅದೊಂದು ಸ್ವಲ್ಪ ಹಂಗೆ ಮಾತಾಡ್ತಿದ್ದಿದ್ದು ಅವರು. ಆಮೇಲೆ ಬಂದಾದ್ಮೇಲೆ ಪೇಮೆಂಟ್ ಕೊಡ್ತಾರೇನ್ರಿ ಪಾಪ ಅವ್ರ ಆ ಮನಸ್ಸಲ್ಲಿ ಇಲ್ಲ ಅದು. ಆದರೆ ಅವ್ರಿಗೆ ಸುಮ್ಮನೆ ಅಂದ್ರೆ ಪ್ರೊಫೆಷನಲಿಸಮ್ ಕ್ಲಾರಿಫಿಕೇಶನ್ ಅಂದರೆ ಏನು ಮಾಡ್ತಾರೆ ಇವರು ಏನು ಅನ್ನೋ ಥರ. ಚಾಮರಾಜಪೇಟೆನಲ್ಲಿ ಒಂದು ಸ್ಟುಡಿಯೋ ಇತ್ತು, ಈಗಿಲ್ಲ ಅದು, ಅನ್ನಪೂರ್ಣೇಶ್ವರಿ ಸ್ಟುಡಿಯೋ ಅದು. ಅಲ್ಲಿಗೆ ಬಂದಿದ್ರು ಅವರು. ಫಸ್ಟ್ ಭೇಟಿ ನಂದು. ಹಾಡಬೇಕಾಗಿತ್ತು ಸರ್. ಬಂದರು, ವೇದಿಕೆ ಮೇಲ್ಗಡೆ ಇತ್ತದು, ಮೆಟ್ಲು ಮೇಲೆ ಹತ್ಕೊಂಡು ಬಂದರು. ಬಂದಾದ್ಮೇಲೆ ಯಾರ್ರೀ ಅದು, ಏನ್ರಿ ಜನಪದ ಹಾಡ್ತೀರೇನ್ರಿ, ಹಾಡ್ರಿ ಅಂದರು. ಅವ್ರು ಹಾಡ್ರಿ ಅಂದವಸರ ನಾನು ಹಾಡೋಕ್ಕೆ ಶುರು ಮಾಡಿದೆ. ಹಾಂ ಚೆನ್ನಾಗಿ ಆಡ್ತೀರಲ್ರಿ ಅಂದರು. ಚೆನ್ನಾಗಿ ಆಡ್ತೀರಲ್ರಿ, ಹಾಡ್ರಿ, ನೀವೇ ಹಾಡ್ಬೋದಿತ್ತಲ್ರಿ ಅಂದರು. ಸರ್ ನನ್ನ ಕ್ಯಾಸೆಟಲ್ಲಿ ನಿಮ್ಮ ಧ್ವನಿ ಇರಬೇಕು ಅಂತ. ಸರ್ ಹೌದಾ, ಹಾಡ್ತೀನಿ, ಆಯಿತು. ಏನು ಹಾಡಬೇಕು? ಸರ್ ಹೀಗಿದೆ, ರಾಗಿಯ ಕೊಟ್ಟೊಂದು ರಾಜ್ಯವ ಪಡೆದವಳೆ. ಅವರು ಹಾಡ್ತಿದ್ದೀನಿ, ರಾಗಿಯ ಕೊಟ್ಟೊಂದು ರಾಜ್ಯವ ಪಡೆದವಳೆ, ನಿಂಗೆ ರಾಜವ್ವ ರಾಜ್ಯವಾಡುವ ಕಂದನ ಪಡಿಲಿಲ್ಲ. ಅವ್ರ ಸ್ಟೈಲು ಸಾಹಿತ್ಯ ಸ್ಪಷ್ಟತೆ ಹಂಗೆ ಬರಬೇಕು, ಅದು ಹಂಗೆ ಬರಬೇಕು, ಹಂಗೆ ಬರ್ಬೇಕಲ್ಲೇನ್ರಿ? ಹೌದು ಹೌದು ಸರ್, ನಿಮ್ಮ ಇದರಲ್ಲೇ ಇರ. ಆಮೇಲೆ 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 ರಾಗಿಯ ಕೊಟ್ಟೊಂದು ರಾಜ್ಯವ ಪಡೆದವರೇ. ಅವ್ರಿಗೇನು ಹೇಳಬೇಕಾಗಿಲ್ಲ, ಫಸ್ಟ್ ಅವ್ರು ಅದನ್ನು ತಗೋತಾರೆ, ಅದನ್ನು ಕೂರಿಸ್ಕೋತಾರೆ. ಅವ್ರಿಗೆ ಸಾಹಿತ್ಯ ಒಳಗಡೆ ಕುತ್ಕೊಂಡ್ಬಿಟ್ರೆ ಆಮೇಲೆ ತೆಗಿತಾರೆ ನೋಡಿ, ಅದನ್ನು ತಡಿಯೋಕ್ಕಾಗಲ್ಲ. ಅವ್ರು ಕುತ್ಕೊಳ್ಳೋವರೆಗೂ ಅಷ್ಟೇ ಹಂಗೆ ನೋಡ್ತಾ ಇರ್ತಾರೆ. ಆಮೇಲೆ ಅವರು ಆ ಸಾಂಗ್ ಕುತ್ಕೊಂಡ್ಮೇಲೆ ಅವರು ಒಂಥರ ಆವರಿಸ್ಕೊಂಡ್ಬಿಡ್ತಾರೆ, ಎಲ್ಲರನ್ನೂ ಆವರಿಸ್ಕೊಂಡ್ಬಿಡ್ತಿದ್ರು. ಅದ್ಭುತ. ಬಟ್ ಅವ್ರ ಹತ್ರ ಕಲಿಯೋದು ತುಂಬ ಇದೆ, ತುಂಬ ಇದೆ. ಬಯಸ್ಕೊಂಡ್ರೆ ಅದೃಷ್ಟ ಅವ್ರ ಹತ್ರ. ಭಾಳ ಚೆನ್ನಾಗಿ ಅವ್ರ ಹಾಡುಗಳನ್ನ ಹಾಡಬೇಕಂದ್ರೆ ಭಾಳ ಹುಷಾರಾಗಿ ಹಾಡಬೇಕು. ಇನ್ನೊಂದು ಮಾತನ್ನು ಹೇಳ್ತೀನಿ. ಯಾವುದು ಒಬ್ಬರು ಅವರೇ ಹೇಳಿದ ಮಾತು, ಈಗ ದೊಡ್ಡ ದೊಡ್ಡ ಸಾಹಿತಿಗಳನ್ನು ಅಥವಾ ಇಂಥ ಹಾಡುಗಳನ್ನು ಯಾರೋ ಕೇಳಲಿಲ್ಲ ಅಂದ ತಕ್ಷಣವೇ ಅವುಗಳ ಮೌಲ್ಯ ಏನು ಕಡಿಮೆ ಅಂತಲ್ಲ, ಅಥವಾ ಯಾವುದೋ ತುಂಬ ಚೆನ್ನಾಗಿ ಕೇಳ್ತಿದ್ದಾರೆ ಅಂದರೆ ಅದ್ರ ಮೌಲ್ಯ ತುಂಬ ಜಾಸ್ತಿ ಇದೆ ಅಂತ ಅಲ್ಲ. ಈಗ ಎಂಥದ್ದನ್ನು ಕೇಳ್ತಿದ್ದಾರೆ, ಅದಕ್ಕೆ ಸಮಾಜಕ್ಕೆ ಬೇಕಾಗೇ ಇರೋಲ್ಲ ಅದು, ಆದರೆ ಅದ್ರ ಮೌಲ್ಯ ಜಾಸ್ತಿ ಇದೆ ಅಂತಲ್ಲ. ಜನ ಕೇಳಿದ ತಕ್ಷಣವೇ ಅದ್ರ ಮೌಲ್ಯ ಜಾಸ್ತಿ ಇದೆ ಅಂತಲ್ಲ, ಕೇಳಲಿಲ್ಲ ಅಂದ ತಕ್ಷಣವೇ ಅದ್ರ ಮೌಲ್ಯ ಕಡಿಮೆ ಇದೆ ಅಂತಲ್ಲ. ಮುತ್ತು, ಬಂಗಾರ, ವಜ್ರ ಭೂಮಿಲಿ ಬಿದ್ದರೂ ಅದು ಅದ್ರ ಬೆಲೆ ಇರುತ್ತೆ. ಹಾಗೆ ಈ ಜನಪದ, ಸುಗಮ ಸಂಗೀತ, ಭಾವಗೀತೆಗಳು, ಸಂಗೀತ ಇದೆಯಲ್ಲ, ಇದು ಎಲ್ಲಿದ್ರೂ ಇದಕ್ಕೆ ತನ್ನದೇ ಆದ ಬೆಲೆ ಇರುತ್ತೆ. ಈಗ ನೀವು ಹಾಡಿದ್ರಿ, ಇನ್ನೂ 100 ಸರಿ ಹಾಡಿದ್ರು ಕೇಳ್ತಾರೆ. ಈಗ ಇನ್ನೊಂದು ಗೀತೆಯನ್ನು ಕೇಳೋಣ ನಿಮ್ಮ ಧ್ವನಿನಲ್ಲಿ. ಸರ್ ಈಗ ನಮ್ಮ ಒಂದು ಹಾಡು ತುಂಬಾ ತುಂಬಾ ಈಗ ಫೇಮಸ್, ಬಹುಶಃ ಈ ಕಾರ್ಯಕ್ರಮದಲ್ಲಿ ಒಂದು 10 ಜನ ಹಾಡಿರ್ತಾರೆ. ಬಟ್ ಇತ್ತೀಚೆಗೆ ನೀವು ಕೇಳಿದ್ರಿ ನನ್ನ ಇಂಟರ್ನ್ಯಾಷನಲ್ ಶೋಸ್ ಅಲ್ಲಿ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಈ ಹಾಡನ್ನ ಒಂಥರ ಮೋರ್ ದೆನ್ ಎಲ್ಲ ಹಾಡುಗಳು, ಕೋಡಗಣ ಕೋಳಿ ನುಂಗಿತ್ತ ಈ ಲೆವೆಲ್ ಅಲ್ಲಿ ಇದೆ, ಅದು ಎಲ್ಲ ಮೋಸ್ಟ್ ಸಾರ್ಟ್ ಆಫ್ಟರ್ ಸಾಂಗ್. ಬಟ್ ಅದ್ರ ನೆಕ್ಸ್ಟ್ ಗುರುವೇ ನಿನ್ನಾಟ, ಶಿವನೇ ನಿನ್ನಾಟ. ಸೊ ಆ ಹಾಡನ್ನ ತುಂಬಾ ಕೇಳ್ತಾರೆ ಜನ ಎಲ್ಲಿ ಹೋದ್ರು. ಸೊ ಅದನ್ನ ಹಾಡಬೇಕು ಅಂತ ಮೂಲ ಜನಪದ ಗೀತೆನೇ ಹಾಡಿ. ಹಾಂ ಸರ್, ಕೇಳೋಣಂತೆ. ಕುರುಬರ ಬೀರಪ್ಪನ ಮನೆಯ ಗದಿಗೆ ಸಿಂಗಾರ ಕಂಡು, ಕುರುಬರ ಬೀರಪ್ಪನ ಮನೆಯ ಗದಿಗೆ ಸಿಂಗಾರ ಕಂಡು, ಶಿವನೋ ಕೈಲಾಸದಲ್ಲಿ ಹರನೋ ಕೈಲಾಸ
ತೈತೋಂ ಎಂದು ಕುಣಿದ. ಗುರುವೇ ನಿನ್ನಾಟ ಬಲ್ಲವನ್, ಹರನೇ ನಿನ್ನಾಟ ಬಲ್ಲವನ್, ಶಿವನೇ ನಿನ್ನಾಟ ಬಲ್ಲವನ್ ಯಾರ್ಯಾರೋ. ಗುರುವೇ ನಿನ್ನಾಟ ಬಲ್ಲವನ್ ಯಾರ್ಯಾರೋ, ಗುರುವೇ ನಿನ್ನಾಟ ಬಲ್ಲವನ್ ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವನ್ ಯಾರ್ಯಾರೋ. ಒಕ್ಕಲಿಗರ ಮುತ್ತಪ್ಪನ ಮನೆಯ ಒಕ್ಕಾಲು ತನವ ಕಂಡು, ಒಕ್ಕಲಿಗರ ಮುತ್ತಪ್ಪನ ಮನೆಯ ಒಕ್ಕಾಲು ತನವ ಕಂಡು, ಒಕ್ಕಲಿಗರ ಮುತ್ತಪ್ಪನ ಮನೆಯ ಒಕ್ಕಲಿಗರ ಮುತ್ತಪ್ಪನ ಮನೆಯ ಒಕ್ಕಾಲು ತನವ ಕಂಡು, ಶಿವನು ಕೈಲಾಸದಲ್ಲಿ, ಹರನು ಕೈಲಾಸದಲ್ಲಿ, ಗುರುವು ಕೈಲಾಸದಲ್ಲಿ. ತೈ ಎಂದು ಕುಣಿರ. ಗುರುವೇ ನಿನ್ನಾಟ ಬಲ್ಲೋನ್, ಹರನೇ ನಿನ್ನಾಟ ಬಲ್ಲೋನ್, ಶಿವನೇ ನಿನ್ನಾಟ ಬಲ್ಲೋನ್ ಯಾರ್ಯಾರು. ಗುರುವೇ ನಿನ್ನಾಟ ಬಲ್ಲೋನ್ ಯಾರ್ಯಾರು, ಹರನೇ ನಿನ್ನಾಟ ಬಲ್ಲೋನ್ ಯಾರ್ಯಾರು, ಗುರುವೇ ನಿನ್ನಾಟ ಬಲ್ಲೋನ್ ಯಾರ್ಯಾರು. ಒಲೆಯರವನ್ನಯ್ಯನ ಮನೆಯ ಟಮಟೆ ಶಬ್ದವ ಕೇಳಿ, ಒಲೆಯರವನ್ನಯ್ಯನ ಮನೆಯ ಟಮಟೆ ಶಬ್ದವ ಕೇಳಿ, ಒಲೆಯರವನ್ನಯ್ಯನ ಮನೆಯ ಟಮಟೆ ಶಬ್ದವ, ಒಲೆಯರವನ್ನಯ್ಯನ ಮನೆಯ ಟಮಟೆ ಶಬ್ದವ ಕೇಳಿ, ಒಲೆಯರವನ್ನಯ್ಯನ ಮನೆಯ ಟಮಟೆ ಶಬ್ದವ ಕೇಳಿ. ಗುರುವೇ ನಿನ್ನಾಟ ಬಲ್ಲೋನ್, ಹರನೇ ನಿನ್ನಾಟ ಬಲ್ಲೋನ್, ಶಿವನೇ ನಿನ್ನಾಟ ಬಲ್ಲವನು. ಜಕ್ಕಣ್ಣ ಕಣ್ಣಕ್ಕ ಜಕ್ಕ ಜಕ್ಕಣ್ಣ ಕಣ್ಣಕ್ಕ ಜಕ್ಕ ಜಕ್ಕಣ್ಣ ಕಣ್ಣಕ್ಕ ಜಕ್ಕ ಜಕ್ಕಣ್ಣ ಕಣ್ಣ, ಜಕ್ಕಣ್ಣ ಕಣ್ಣಕ್ಕ ಜಕ್ಕ ಜಕ್ಕಣ್ಣ ಕಣ್ಣಕ್ಕ ಜಕ್ಕ ಜಕ್ಕಣ್ಣ ಕಣ್ಣಕ್ಕ ಜಕ್ಕ ಜಕ್ಕಣ್ಣ ಕಣ್ಣ, ಜಕ್ಕಣ ಕಣ್ಣಕ್ಕ ಜಕ್ಕ ಜಕ್ಕಣ ಕಣ್ಣಕ್ಕ ಜಕ್ಕ ಜಕ್ಕಣ ಕಣ್ಣಕ್ಕ ಜಕ್ಕ ಜಕ್ಕಣ ಕಣ್ಣ, ಜಕ್ಕಣ ಕಣ್ಣಕ್ಕ ಜಕ್ಕ ಜಕ್ಕಣ್ಣ ಕಣ್ಣಕ್ಕ ಜಕ್ಕ ಜಕ್ಕಣ್ಣ ಕಣ್ಣಕ್ಕ ಜಕ್ಕ ಜಕ್ಕಣ್ಣ ಕಣ್ಣೆಂದು ಕುಣಿವ. ಶಿವನೇ ನಿನ್ನಾಟ ಬಲ್ಲೋನ್, ಗುರುವೇ ನಿನ್ನಾಟ ಬಲ್ಲೋನ್, ಹರನೇ ನಿನ್ನಾಟ ಬಲ್ಲೋನ್ ಯಾರ್ಯಾರೋ. ಗುರುವೇ ನಿನ್ನಾಟ ಬಲ್ಲೋನ್ ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲೋನ್ ಯಾರ್ಯಾರೋ, ಗುರುವೇ ನಿನ್ನಾಟ ಬಲ್ಲೋನ್ ಯಾರ್ಯಾರೋ. ಮಾದಿಗರ ರಳಯ್ಯನ ಮನೆಯ
ಸೊರ್ 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 ಎಂದು ಕುಡಿದ. ಶಿವನೇ ನಿನ್ನಾಟ ಬಲ್ಲೋನ್, ಹರನೇ ನಿನ್ನಾಟ ಬಲ್ಲೋನ್, ಗುರುವೇ ನಿನ್ನಾಟ ಬಲ್ಲೋನ್ ಯಾರ್ಯಾರೋ, ಗುರುವೇ ನಿನ್ನಾಟ ಬಲ್ಲೋನ್ ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲೋನ್ ಯಾರ್ಯಾರೋ, ಹರನೇ ನಿನ್ನಾಟ ಬಲ್ಲೋನ್ ಯಾರ್ಯಾರೋ, ಗುರುವೇ ನಿನ್ನಾಟ ಬಲ್ಲೋನ್ ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲೋನ್ ಯಾರ್ಯಾರೋ, ಹರನೇ ನಿನ್ನಾಟ ಬಲ್ಲೋನ್ ಯಾರ್ಯಾರೋ, ಗುರುವೇ ಹಾಡನ್ನು ಕೇಳಿದ ಮ್ಯಾಲೆ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಥೈತೋಂ ತಕತೋಂ ಎಂದು ಕುಣಿದ ಅಲ್ವಾ? ಕುಣಿಲೇಬೇಕು. ಇಷ್ಟು ಚೆನ್ನಾಗಿ ಹಾಡಿದ್ಮೇಲೆ ಶಿವ ಕುಣಿದಿರೇ ಇರ್ತಾನ? ಭಾಳ ಚೆನ್ನಾಗಿ ಹಾಡಿದ್ರಿ. ಶಿವನ ತತ್ವ ಏನಂದ್ರೆ ಎಲ್ಲರೂ ಒಂದೇ, ಶಿವನ ಮುಂದೆ ಎಲ್ಲರೂ ಮೆಚ್ಕೋತಾನೆ. ಬಹಳ ಸೊಗಸಾಗಿ ಹಾಡ. ಥ್ಯಾಂಕ್ ಯು ಸರ್. ನಿಮ್ಮ ಮುಂದೆ ಈ ಹಾಡನ್ನು ಹಾಡೋದಕ್ಕೆ ನನಗೆ ಬಹಳ ಸೊಗಸಾಗಿ ಹಾಡಿದ್ರಿ. ತುಂಬಾ ಧೈರ್ಯ ಬೇಕಿತ್ತು. ಅಲ್ಲ, ಆ ಎತ್ತರದ ಶಿವನೇ ನಿನ್ನ ಆಟವಲ್ಲವರು ಅಂದ್ರೆ ಶಿವನಿಗೆ ಕೇಳೋ ತರ ಇತ್ತು ಧ್ವನಿ. ಸರ್, ಶಿವ ಎಲ್ರದ್ದು ಕೇಳಿ, ಧ್ವನಿ ಕೇಳಿ ಎಲ್ರದ್ದು ಚೆನ್ನಾಗಿ ಹಾಡಿದ್ರಿ. ಎಲ್ಲಾ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ಲಿ ಅಂತಾನೆ ಕೇಳ್ಕೊತೀನಿ ಸರ್. ಎಲ್ಲರೂ ಸುಖವಾಗಿದ್ರೆ ನಾವು ಸುಖವಾಗಿರ್ಬೋದು. ಈಗ ಸೊ ಅತ್ಯದ್ಭುತ ಹಾಡು ಖಂಡಿತವಾಗ್ಲು. ಶಿವ 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 ಶಿವನೇ ಹರ 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 ಹರನೇ ಶಿವ 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 ಶಿವನೇ ಹರ 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 ಹರನೇ ಕೇಳೋ ಮಾದೇ
ಗೆಳೆಯರಿಗೂ ಕೂಡ ಅನಂತ ಧನ್ಯವಾದಗಳು. ಪ್ರಿಯ ವೀಕ್ಷಕರೇ, ಮತ್ತಷ್ಟು ಮಗದಷ್ಟು ಹಾಡುಗಳೊಂದಿಗೆ ನಾವು ಮುಂದೆ ಬರ್ತೀವಿ. ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೂ ನಮಸ್ಕಾರ.